ಎಲ್ಲ ಸಂಕಟಗಳು ದಾಖಲಾಗುವುದಿಲ್ಲ, ದಾಖಲೆಗಳೆಲ್ಲವೂ ಮಾನ್ಯವಾಗುವುದಿಲ್ಲ. ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ನೋವು ಒಂದು ಹೃದಯ ಕಾವ್ಯ ಎನ್ನುವ ರಂಗಮ್ಮ ಹೊದೇಕಲ್ರವರ ಕವನ ಸಂಕಲನದ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ರಂಗಮ್ಮ ಹೊದೇಕಲ್ರವರು ವೃತ್ತಿಯಲ್ಲಿ ಶಿಕ್ಷಕರು, ಹವ್ಯಾಸಿ ಲೇಖಕರು ಸಹ ಹೌದು. ಪ್ರತಿಯೊಂದು ಜೀವಿಗಳಲ್ಲಿ ಪ್ರತಿಯೊಂದು ವಸ್ತುವನ್ನು ಸಹ ರಂಗಮ್ಮ ಹೊದೇಕಲ್ರವರು ಪ್ರೀತಿಯನ್ನೇ ಕಾಣ್ತಾರೆ. ಅವರು ಶೈನಾ ಅಂತಕ್ಕಂಥ ಕೈ ಬರಹದ ಪತ್ರಿಕೆಯ ಮೂಲಕ ಇಡೀ ರಾಜ್ಯದಲ್ಲಿ ಅವರು ಗುರುತಿಸ್ಕೊಂಡಿದ್ದಾರೆ. ಇವರು ತಮ್ಮ ಹೃದಯದಲ್ಲಿರ್ತಕ್ಕಂಥ ನೋವುಗಳನ್ನ ಸಣ್ಣ ಸಣ್ಣ ಪದ್ಯಗಳ ರೂಪದಲ್ಲಿ ನೋವು ಒಂದು ಹೃದಯ ಕಾವ್ಯ ಎನ್ನುವ ಕವನ ಸಂಕಲನದ ಮೂಲಕ ಹೊರತಂದಿದ್ದಾರೆ. ಶೈನಾ ಕೈ ಬರಹದ ಮಾಸಪತ್ರಿಕೆಯನ್ನ ರಂಗಮ್ಮ ಹೊದೇಕಲ್ರವರೇ ಸ್ವತಃ ಅವರ ಕೈ ಬರಹದ ಮೂಲಕ ಬರೆದು ಅವರು ಪತ್ರಿಕೆಗಳನ್ನ ಮಾಡ್ತಾ ಇದ್ರು. ಇನ್ನೊಂದು ಈ ನೋವು ಹೃದಯ ಕಾವ್ಯ ಕವನ ಸಂಕಲನದ ವಿಶೇಷ ಏನಪ್ಪಾ ಅಂತಂದ್ರೆ, ಈ ಸಂಕಲನನೂ ಸಹ ಅವರ ಕೈ ಬರಹದ ಮೂಲಕನೇ ಬರೆದು ಪ್ರಕಟ ಮಾಡಿರ್ತಕ್ಕಂಥ ಒಂದು ಕೃತಿಯಾಗಿದೆ. ರಂಗಮ್ಮ ಹೊದೇಕಲ್ರವರ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ, ಪೆನ್ನುಗಳನ್ನ ಸಂಗ್ರಹ ಮಾಡ್ತಕ್ಕಂಥದ್ದು. ಹೆಣ್ಣು ಮಕ್ಕಳು ಸಾಮಾನ್ಯವಾಗಿ ಎಲ್ಲಾದ್ರೂ ಹೊರಗಡೆ ಹೋದ್ರೆ ಅವರು ಅಲಂಕಾರಿಕ ವಸ್ತುಗಳನ್ನ ಕೊಂಡ್ಕೊಳ್ತಕ್ಕಂಥ ಕೆಲವು ಅಭ್ಯಾಸಗಳನ್ನ ಇಟ್ಕೊಂಡಿರ್ತಾರೆ. ಆದ್ರೆ ಇವರು ಪೆನ್ನುಗಳನ್ನ ಹುಡುಕ್ತಾ ಇರ್ತಾರಂತೆ. ಅವ್ರ ಹತ್ರ ಒಂದು 8,000 ರೂಪಾಯಿದ ಒಂದು ಪೆನ್ ಐತಂತೆ. ಅಂದ್ರೆ ಇವರು ಪೆನ್ನುಗಳನ್ನ ಸಂಗ್ರಹ ಮಾಡ್ತಕ್ಕಂಥ ಒಂದು ಹವ್ಯಾಸವನ್ನ ಇಟ್ಕೊಂಡಿದ್ದಾರೆ. ನಾನು ಅವ್ರ ಹತ್ರ ಇರತಕ್ಕಂಥ ಪೆನ್ನುಗಳ ವಿಡಿಯೋವನ್ನ ನಾನು ನಮ್ಮದೇ ಚಾನೆಲ್ನಲ್ಲಿ ಒಂದು ಶಾರ್ಟ್ಸ್ ಅನ್ನ ಹಾಕ್ತೇನೆ, ನೀವು ನೋಡಿ. ಇವ್ರಿಗೆ ಅಕ್ಷರಗಳ ಮೇಲೆ ಇರ್ತಕ್ಕಂಥ ಅಗಾಧವಾದ ಪ್ರೀತಿಯಿಂದ ಓದಲೆಲ್ಲ ಪೆನ್ನುಗಳನ್ನ ಸಂಗ್ರಹ ಮಾಡ್ತಾರೆ. ಇದರಿಂದ ಅವರು ಅಕ್ಷರಗಳ ಸುಂದರಿ ಅಂತನೂ ಸಹ ಕರ್ಸ್ಕೊಂಡಿದ್ದು ಸಹ ಇದೆ. ಕೋವಿಡ್ ನಂತಹ ಸಮಯದಲ್ಲಿ ರಂಗಮ್ಮ ಅವ್ರ ತಾಯಿ ತೀರಿ ಹೋಗ್ತಾರೆ. ಅಪಾರವಾಗಿ ತಾಯಿಯನ್ನ ಪ್ರೀತಿಸ್ತಿದ್ದಂತಹ ರಂಗಮ್ಮ ಅವ್ರಿಗೆ ಈ ಜೀವನನೇ ಬೇಡ ಅಂತ ಅನ್ನಿಸ್ಬಿಡತ್ತೆ. ಆ ಸಮಯದಲ್ಲಿ ರಂಗಮ್ಮ ಅವರ ಸ್ನೇಹಿತೆಯಾಗಿರ್ತಕ್ಕಂಥ ಭವ್ಯ ನವೀನ್ ಅವರು ಸಂಕಲನವನ್ನ ಹೊರತರಬೇಕು ಅಂತ ತೀರ್ಮಾನ ಮಾಡಿ ಅವರದೇ ಆಗಿರ್ತಕ್ಕಂಥ ಒಂದು ಇಷ್ಟ ಪ್ರಕಾಶನವನ್ನ ತೆರೆದು ಅದರ ಮೂಲಕ ರಂಗಮ್ಮ ಅವರ ಸಂಕಲನವನ್ನ ಬಿಡುಗಡೆ ಮಾಡ್ತಾರೆ. ಈ ಪುಸ್ತಕ ಅವರಿಗೆ ಒಂದು ಡಿಪ್ರೆಷನ್ ಇಂದ ಹೊರಬರೋದಕ್ಕೆ ಸಾಧ್ಯ ಆಗತ್ತೆ. ಅಂದ್ರೆ ಮತ್ತೆ ಅವರು ಚೇತರಿಸ್ಕೊಳ್ತಾರೆ. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಈ ಪುಸ್ತಕ 15 ದಿನದಲ್ಲಿ 2ನೇ ಮುದ್ರಣವನ್ನ ಕಾಣುತ್ತೆ. ಅವರ ಸ್ನೇಹಿತರೊಬ್ರು 500 ಪುಸ್ತಕಗಳನ್ನ ಕೊಂಡ್ಕೊಂಡು ಅವರ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಕೊಡ್ತಾರೆ. ಮತ್ತೆ ಕೈಬರಹದ ಕೃತಿಗಳೇ ಅಪರೂಪ ಆಗಿರ್ತಕ್ಕಂಥ ಸಮಯದಲ್ಲಿ ಇವರು ಕೈಬರಹದ ಕೃತಿಯನ್ನ ಅಂದ್ರೆ ಇಡೀ ಸಂಕಲನವನ್ನ ಇವರು ಕೈಬರಹದಲ್ಲಿ ಬರೆದು ಆ ಸಂಕಲನವನ್ನ ಮುದ್ರಣ ಮಾಡ್ತಾರೆ. ಇದು ಒಂದು ವಿಶೇಷ ಆಗಿರ್ತಕ್ಕಂಥ ಪುಸ್ತಕ. ನಾನು ಈಗ ಈ ಒಂದು ಕವನ ಸಂಕಲನದಿಂದ ಕೆಲವೊಂದು ಪದ್ಯಗಳನ್ನ ವಾಚನ ಮಾಡ್ತೇನೆ. ನೋವ ದಾಟುವವರೇ ನಗೆಯ ಹಾಯಿ ದೋಣಿ ಮೀಟುವವರು, ಈ ನೆಲದ ಕಣ್ಣು ಬಗೆದು ಬದುಕನ್ನು ಸಂಭ್ರಮಿಸುವುದು ಸುಖವಲ್ಲ. ಪ್ರೀತಿಯನ್ನೇ ಆರಿಸಿಕೊಂಡೆ ನೋವು ಜೊತೆಯಾಯಿತು, ಮತ್ತೇನಿಲ್ಲ ನಗುವುದೆಂದರೆ ಕತ್ತಲಾಳದಲ್ಲಿ ದೀಪ ಉರಿದ ಹಾಗೆ. ರಂಗದ ಮೇಲೆ ಕುಣಿದ ಮಾತುಗಳೆಲ್ಲ ಕೆಳಗಿಳಿದ ಮೇಲೆ ಹೆಣವಾದವು. ಈ ಹೃದಯ ಕಾವ್ಯದಲ್ಲಿ ಇದೂ ಸಹ ಒಂದು ಪದ್ಯ. ನಾನು ಕಳೆದ ವಿಡಿಯೋದಲ್ಲಿ ದಾರಿಬುತ್ತಿ ಬಗ್ಗೆ ಹಾಕಿದೆ. ಈ ದಾರಿಬುತ್ತಿಯಲ್ಲಿ ಅವರು ಒಬ್ರು ಸಾರಥಿ. ಈ ದಾರಿಬುತ್ತಿಯ ದಾರಿ ತುಂಬಾ ಯಶಸ್ವಿಯಾಗಿ ಸಾಗ್ಲಿ ಅಂತ ಕೇಳ್ಕೊಳ್ತಾ, ರಂಗಮ್ಮ ಹೊದೇಕಲ್ರವರು ಎಷ್ಟು ಪ್ರೀತಿಯನ್ನ ಕೊಡ್ತಾರೋ ಅದಕ್ಕೆ ದುಪ್ಪಟ್ಟು ಪ್ರೀತಿ ಅವರಿಗೆ ದಕ್ಕಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.